ಗವರ್ನರ್ ಪರ ಗಟ್ಟಿ ಧ್ವನಿ ಎತ್ತಿದ ಬಿಜೆಪಿ. ರಾಜ್ಯಪಾಲರ ನಡೆಯನ್ನ ಸಮರ್ಥಿಸಿಕೊಂಡಿದೆ ಕೇಸರಿ ಪಡೆ. ರಾಜ್ಯಪಾಲರು ಪ್ರೋಟೋಕಾಲ್ ಫಾಲೋ ಮಾಡಿದ್ದಾರೆ. ರಾಜ್ಯಪಾಲರನ್ನ ಅವಮಾನಿಸಲು ಕಾಂಗ್ರೆಸ್ ಕುತಂತ್ರ ನಡೆಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಕಲಿಗಳು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಂವಿಧಾನದ ಅಡಿ ರಾಜ್ಯಪಾಲರನ್ನು ಯಾರೂ ತಡೆಯುವಂತಿಲ್ಲ. ಆದರೆ ಕಾಂಗ್ರೆಸ್ ನಾಯಕರು ತಡೆದು ಅವಮಾನಿಸಿದ್ದಾರೆ. ಅವರ ವಿರುದ್ಧ ಸ್ಪೀಕರ್ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ರಾಜ್ಯಪಾಲರ ಭಾಷಣ ಹೈಡ್ರಾಮಾ, ಕಮಲ ವರ್ಸಸ್ ಕೈ ಕೋಲಾಹಲಕ್ಕೆ ಕಾರಣವಾಗಿದೆ. ನಿನ್ನೆ ನಡೆದಂತಹ ಜಂಟಿ ಅಧಿವೇಶನದ ಮೊದಲನೇ ದಿನ ರಾಜ್ಯಪಾಲರ ಭಾಷಣಕ್ಕೆ ತೀವ್ರವಾದಂತಹ ಯುದ್ಧದ ರೀತಿ ಕೋಲಾಹಲವೇ ನಡೆದು ಹೋಗಿದೆ ವಿಧಾನಮಂಡಲದ ಅಧಿವೇಶನದಲ್ಲಿ. ಕಾರಣ ಇಷ್ಟೇ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿಯೇ ಗವರ್ನರ್ ಅವರು ಭಾಷಣ ಮಾಡದೆ ಎದ್ದೋಗಿರುವಂತಹ ರೆಕಾರ್ಡೇ ಇರಲಿಲ್ಲ. ಆದರೆ ನಿನ್ನೆ ದಿನ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ರಾಜ್ಯ ಸಚಿವ ಸಂಪುಟ ಏನು ಅನುಮೋದನೆ ಮಾಡಿ ಬರ್ಕೊಟ್ಟಿದ್ದಂತಹ ಭಾಷಣವನ್ನ ಕೇವಲ ಒಂದೇ ಒಂದು ಪ್ಯಾರವನ್ನ ಮಾತ್ರ ಓದಿ 3 ಸಾಲುಗಳಿಗೆ ಮೊಟಕುಗೊಳಿಸಿ ರಾಜ್ಯಪಾಲರು ತಮ್ಮ ರಾಜಭವನಕ್ಕೆ ಲೋಕಭವನಕ್ಕೆ ತೆರಳಿದ್ದಾರೆ. ಇದರ ವಿರುದ್ಧ ರಾಜ್ಯ ಸರ್ಕಾರ ಗವರ್ನರ್ ವಿರುದ್ಧ ಸಮರವನ್ನೇ ಸಾರಿದೆ. ಗೋ ಬ್ಯಾಕ್ ಗವರ್ನರ್ ಚಳವಳಿಯನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಡೆ ತಯಾರಿಯನ್ನ ನಡೆಸಿದೆ. ಆದರೆ ಗವರ್ನರ್ ಪರ ಗಟ್ಟಿ ಧ್ವನಿಯಲ್ಲಿ ಬಿಜೆಪಿ ನಿಂತಿದೆ. ಕಾರಣ ಇಷ್ಟೇ, ರಾಜ್ಯಪಾಲರು ಪ್ರೋಟೋಕಾಲ್ ಅನ್ನ ಫಾಲೋ ಮಾಡಿದ್ದಾರೆ. ಅವ್ರು ಏನ್ ಮಾಡ್ಬೇಕಿತ್ತು, ಸೆಷನ್ಗೆ ಬರ್ಬೇಕಿತ್ತು, ಬಂದ್ರು, ಮಾತಾಡಿದ್ರು, ಹೋದ್ರು. ಈಗ ಗೋ ಬ್ಯಾಕ್ ಗವರ್ನರ್ ಅಂತಹ ಚಳುವಳಿ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಅವರು ಪ್ರೋಟೋಕಾಲ್ ಫಾಲೋ ಮಾಡಿದ್ದಾರೆ. ರಾಜ್ಯಪಾಲರನ್ನ ಅವಮಾನ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಕುತಂತ್ರ ನಡೆಸಿತ್ತು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಕಲಿಗಳು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಸಂವಿಧಾನದ ಅಡಿ ರಾಜ್ಯಪಾಲರನ್ನ ಯಾರೂ ತಡೆಯುವಂತಿಲ್ಲ. ಆದರೆ ಕಾಂಗ್ರೆಸ್ ನಾಯಕರು ತಡೆದು ಅಪಮಾನಿಸಿದ್ದಾರೆ. ಕಾರಣ ಇಷ್ಟೇ, ಈ ಹೇಳಿಕೆ ಯಾಕೆ ಬಂತು ಅಂದ್ರೆ, ರಾಜ್ಯಪಾಲರು ಭಾಷಣ ಮಾಡದೆ ವಿಧಾನಮಂಡಲದ ಸೆಷನ್ ನಡೀತಾ ಇತ್ತಲ್ಲ, ಅಲ್ಲಿಂದ ಹೊರ ಹೋಗ್ಬೇಕಾದ್ರೆ ಕಾಂಗ್ರೆಸ್ ನಾಯಕರಾದಂತಹ BK ಹರಿಪ್ರಸಾದ್ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಹಾಗೂ ಇನ್ನುಳಿದ ಶಾಸಕರು, ಕಾಂಗ್ರೆಸ್ ಶಾಸಕರು ಅವರನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಹೋಗ್ಬೇಡಿ, ಭಾಷಣವನ್ನ ಮುಗಿಸಿ ಹೋಗಿ ಅನ್ನುವಂತಹ ತಡೆಯುವಂತಹ ಪ್ರಯತ್ನಕ್ಕೆ ಕೈ ಹಾಕಿದಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾದ್ರು. ಬಿಜೆಪಿ ನಾಯಕರ ಆರೋಪ ಇದು. ರಾಜ್ಯಪಾಲರ ಅವರಿಗೆ ಮುತ್ತಿಗೆ ಹಾಕಿ ಹಲ್ಲೆ ಮಾಡೋದಕ್ಕೆ ಕೈ ಶಾಸಕರು ಮುಂದಾದ್ರು. ಇದು ರಾಜ್ಯಪಾಲರಿಗೆ ಮಾಡಿದಂತಹ ಅಪಮಾನ ಅಂತ ಹೇಳಿ ಕಾಂಗ್ರೆಸ್ ನಾಯಕರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಸ್ಪೀಕರ್ ಕ್ರಮ ತೆಗೆದುಕೊಳ್ಳಲೇಬೇಕು. ಕಾಂಗ್ರೆಸ್ ನಾಯಕರು ತಡೆದು ಅಪಮಾನ ಮಾಡಿದ್ದಾರೆ. ಅವರ ವಿರುದ್ಧ ಸ್ಪೀಕರ್ ಕಾನೂನಾದಂತಹ ಕ್ರಮ ಕೈಗೊಳ್ಳಲೇಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹಿಸಿದೆ. ಇದು ರಾಜ್ಯಪಾಲರ ಭಾಷಣ ತೀರಾ ಹೈಡ್ರಾಮಾ ಮತ್ತೆ ಕೇಸರಿ ಪಡೆ ಕಾಂಗ್ರೆಸ್ ಪಡೆಯ ಒಂದು ಸಂಘರ್ಷಕ್ಕೆ ಕಾರಣವಾಗಿದೆ.